ಇಲ್ಲ. ಅದರಿಂದ ನನಗೊಂದು ದೊಡ್ಡ ಅನುಮಾನ ಇದೆ ಸರ್, ಇಸ್ ದಿಸ್ ಓನ್ಲಿ ಜಿಯೋ ಪಾಲಿಟಿಕ್ಸ್ ಅಥವಾ ಪರ್ಸನಲ್ ಬಿಸ್ನೆಸ್ ಹಿತಾಸಕ್ತಿಗಳು? ಟ್ರಂಪ್ ಅವರ ಖಾಸಾ ಅಳಿಯ ಹಾಗೆ ಪಾಕಿಸ್ತಾನದ ಜೊತೆ ಇರುವ ಬಿಸ್ನೆಸ್ ಡೀಲ್ಗಳು ಅದು ಇದೆಯಾ? ನಾನು ಅದನ್ನು ಪ್ರಶ್ನೆ ಮಾಡ್ತೀನಿ. ಅದಕ್ಕೆ ಮುಂಚೆ ಬಹುಶಃ ಮೋಹನ್ ಚಿತ್ತಾಲೆ ಸರ್ ಕೂಡ ಕನೆಕ್ಟೆಡ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸರ್, ಅಮೆರಿಕ ಅಧ್ಯಕ್ಷರ ಟ್ವೀಟ್ ನಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಮತ್ತೊಂದು ಅಂಶ, ಈ ಸೀಸ್ಫೈರ್ ಬಗ್ಗೆ ಮಾತನಾಡುವಾಗ ವಿ ವಿಲ್ ಬಿ ಹ್ಯಾಂಗಿಂಗ್ ಅರೌಂಡ್ ಅಂತಾರೆ ಸರ್. ಅಂದ್ರೆ ನಾವೇನ್ ಯುದ್ಧ ನಿಲ್ಸಿ ಮನೆಗೆ ವಾಪಸ್ ಬರ್ತಿಲ್ಲ, ನಾವು ಇರಾನ್ ಸುತ್ತಮುತ್ತನೇ ಇರ್ತೀವಿ, ಹೆಂಗ್ ವರ್ಕ್ ಆಗುತ್ತೆ ನಾವು ಇದನ್ನ ನೋಡ್ತಾ ಇರ್ತೀವಿ ಅಂತಂತಾರೆ. ಇದು ಯಾವ ಸೀಸ್ಫೈರು? ಮತ್ತೊಂದ್ ಕಡೆ ಇರಾನ್ ಹೆಂಗ್ ರೆಸ್ಪಾಂಡ್ ಮಾಡುತ್ತೆ? ಆರ್ ಫಿಂಗರ್ಸ್ ವಿಲ್ ಆಲ್ವೇಸ್ ಬಿ ಆನ್ ದ ಟ್ರಿಗರ್, ನಾವು ಟ್ರಿಗರ್ ಮೇಲೆ ಬೆರಳಿಟ್ಕೊಂಡೇ ಕೂತಿರ್ತೀವಿ. ಇದು ಯಾವ ಸೀಸ್ಫೈರು, ಯಾವ ಕದನ ವಿರಾಮ? ಅಂದ್ರೆ ಯುದ್ಧದಲ್ಲಿರುವ ಎರಡೂ ಪಾರ್ಟೀಸ್ಗೂ ಒಬ್ಬರ ಮೇಲೆ ಒಬ್ರಿಗೆ ನಂಬಿಕೆ ಇಲ್ಲ, ಆದ್ರೆ ಜಗತ್ತು ನಂಬಬೇಕು, ಹೌದು ಎಲ್ಲರೂ ವಿಶ್ವಶಾಂತಿ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ. ನೋಡಿ ಮೇಡಮ್, ನಮಸ್ಕಾರ. ಮಧ್ಯಾಹ್ನ ನಿಮ್ಮ ಚಾನಲ್ನಲ್ಲಿ ಮಾತಾಡಬೇಕಾದ್ರೆ ನಾನು ನಮ್ಮ ದಿಲ್ಲಿ ಸಲ್ತನೇತಿನ ಲಾಸ್ಟ್ ಇದ್ನಲ್ಲ, ಅವನ ಒಂದು ಕವಿತೆನ ಓದಿದ್ದೆ ನಾನು. ನ ಕಿಸಿ ಕೆ ಆಂಖ ಕಾ ನೂರ ಹೂಂ, ನ ಕಿಸಿ ಕೆ ದಿಲ್ ಕಾ करार हूं, जो किसी के काम न आ सके मैं वो एक मुझसे गुबार हूं. मेरा रंग रूप उजड़ गया, मेरा यार मुझसे बिछड़ गया, जो यमन खिजा से उजड़ गया मैं उसी की फसले बहार हूं. ಅದು ಏನು ಲಾಸ್ಟ್ ಸಲ್ತನೇತ್ ಯಾವಾಗ ಅವನು ಗದ್ದೆಯನ್ನ ಇಳಿಸಿದ್ರಲ್ಲ, ಗದ್ದೆಯಿಂದ ಇಳಿಯಬೇಕಾದ್ರೂ ಅವನು ಭಂಡತನ ಹೋಗಿದ್ದಿಲ್ಲ. ಆದ್ರೆ ಅಬ್ ಡೊನಾಲ್ಡ್ ಟ್ರಂಪ್ ಕ ರಂಗ್ ರೂಪ್ ಎಲ್ಲಿದೆ? ಧೋಬಿ ಕಾ ಕುತ್ತಾ ನ ಘರ್ ಕಾ ನ ಘಾಟ್ ಕಾ ಅಂತಾರಲ್ಲ, ಆ ಥರ ಒಂದು ವ್ಯವಹಾರ ಇಡೀ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ಆಗಿದೆ. ಅವನದು ಟ್ವೀಟ್ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ, ನಾನು ಓದ್ತೇನೆ. ಎ ಬಿಗ್ ಡೇ ಫಾರ್ ವರ್ಲ್ಡ್ ಪೀಸ್, ಇರಾನ್ ವಾಂಟ್ಸ್ ಇಟ್ ಟು ಹ್ಯಾಪನ್, ದೇ ಹ್ಯಾಡ್ ಇನಫ್, ಅವ್ರಿಗೆ ಸಾಕಾಗಿ ಹೋಗಿಬಿಟ್ಟಿದೆ, ಸೋ ಹ್ಯಾಸ್ ಎವ್ರಿ ಒನ್ ಎಲ್ಸ್. ಟ್ರಾಫಿಕ್ ಬಿಲ್ಡಪ್ ಇನ್ ಹಾರ್ಮೋಸ್, ಅಂದ್ರೆ ಇವನು ಹಾರ್ಮೋಸ್ ತನ್ನ ಕಂಟ್ರೋಲ್ನಲ್ಲಿ ಇಟ್ಟು ಟ್ರಾಫಿಕ್ ಪೊಲೀಸ್ ಕೆಲಸ ಮಾಡೋನೀಗ. ಅಂದ್ರೆ he wanted that revenue which is coming through toll not to be given to the Oman, to the Iran. He wants to do it. Further in his Trump ಹೇಳ್ತಾನೆ, big money to be made, reconstruction America will help. ಮಿಡಲ್ ಈಸ್ಟ್ ಕಂಟ್ರಿ ರಿಕನ್ಸ್ಟ್ರಕ್ಷನ್ ಅಮೆರಿಕನ್ ಕಂಪ್ನಿನ ಮಾಡ್ತಾರೆ. ಇರಾನ್ ಹೊಡೆದು ಹಾಕಿದ್ರು ಕೂಡ ಅಮೆರಿಕಾನೇ ಮಾಡ್ತದೆ. ಇವೆಲ್ಲ ಶಸ್ತ್ರಾಸ್ತ್ರಗಳ ನಾಶ ಆದ್ಮೇಲೆ ಕೂಡ ಅಮೆರಿಕಾನೇ ಸಪ್ಲೈ ಮಾಡ್ತದೆ. ಡೊನಾಲ್ಡ್ ಟ್ರಂಪ್ ಇಸ್ ಎ ಬಿಸ್ನೆಸ್ ಮ್ಯಾನ್ ಮೇಡಮ್. ಮತ್ತೆ ಒಂದು ಕೊರಿಯರ್ ಬಾಯ್ ಪಾಕಿಸ್ತಾನದಲ್ಲಿ ಇಟ್ಟಿದ್ದಾನೆ, ಶಾಬಾಜ್ ಶರೀಫ್ ಮತ್ತೆ ಮುನಿರ್ ಅಂತ, ಅವ್ರ ಥ್ರೂ ಮಾಡ್ತಾರೆ. ನಾ 100% ಹೇಳ್ತೇನೆ ಮೇಡಮ್, ಶುಕ್ರವಾರದ ಮುಂಚೆನೆ ಈ ಸೀಸ್ ಫೈರ್ ಕ್ಲೋಸ್ ಆಗ್ತದೆ. ಆಮೇಲೆ ಜೈಶಂಕರ್ ಅವರು ಇವತ್ತಿಂದಾನೇ ಕಾರ್ಯಚಟುವಟಿಕೆ ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದಲ್ಲಿ ಈ ನೆಗೋಷಿಯೇಷನ್ ಮಾಡಲಿಕ್ಕೆ ಬಿಡಬಾರ್ದು ಅಂತ ಪ್ರಯತ್ನ ಮಾಡ್ತಾರೆ. ಈ ಪ್ರಯತ್ನದಲ್ಲಿ ಭಾರತ ಸಕ್ಸಸ್ ಆಗ್ತದೆ. ಅದು ಒಂದು ಮಾತ್ರ ಖಂಡಿತ ಮೇಡಮ್, ಡೊನಾಲ್ಡ್ ಟ್ರಂಪ್ ಹ್ಯಾಸ್ ಫಾಲನ್ ಆನ್ ಹಿಸ್ ಫೇಸ್, ಬಟ್ ಡೊನಾಲ್ಡ್ ಟ್ರಂಪ್ ಹ್ಯಾಸ್ ಟೇಕನ್ ದ ಇಂಟ್ರೆಸ್ಟ್ ಆಫ್ ದ ಅಮೆರಿಕನ್ ಬಿಸ್ನೆಸ್. ಒಂದು ಪೆಂಟಗಾನ್ ಹತ್ರ ಒಂದು ಇನ್ಫಾರ್ಮೇಶನ್ ಬಂತು, ವೆನ್ ಪಾಷಾಣ ಯುಗಕ್ಕೆ ಹೋಗ್ಬೇಕಂತ ಹೇಳಿದಾಗ ಚೈನಾ ಮತ್ತೆ ರಷ್ಯಾ have spoken to Vance, JD Vance, not to this Banda, and they have threatened Iran also. ಮಗನೇ ಸಾಕಾಗ್ ಬಹಳಷ್ಟು ಹೊಡೆದಿದ್ದಾರೆ ನಿಮಗೆ, ಇನ್ನು ನೀವೇನಾದರೂ ಕಿರಿಕಿರಿ ಮಾಡಿದ್ರೆ ಇನ್ನೂ ಹೊಡಿತಾರೆ. ಸುಮ್ಮನೆ ಈ ಮುಚ್ಕೊಂಡು ನೀವು ಅಗ್ರಿಮೆಂಟ್ ನೀವು ಮಾಡ್ರಿ, ಮತ್ತು ವ್ಯಾನ್ಸ್ಗೂ ತಿಳಿಸಿದ್ರು ಇದನ್ನ ಸ್ವಲ್ಪ ಟೆಂಪ್ರರಿ ಕ್ಲೋಸ್ ಮಾಡ್ರಿ, ಡಿಪ್ಲೊಮ್ಯಾಟಿಕ್ಲಿ ಏನಾದರೂ ಮಾಡಲಿಕ್ಕೆ ಆಗ್ತದೆ ಅಂತ. ಬಟ್ ಐ ಹ್ಯಾವ್ ಎ ಲೀಸ್ಟ್ ಆಫ್ ದೋಸ್ ಕಂಡೀಷನ್ಸ್ agreements which Iran is demanding. ಸ್ಮಿತಾ ಮೇಡಮ್, ಯು ಟೆಲ್ ಮಿ, ಅದರಲ್ಲಿ ಒಂದೂ ಕೂಡ ಇರಾನ್ ಒಪ್ಪಲ್ಲ. ಬಟ್ ಅಮೆರಿಕ ಪ್ರೆಸಿಡೆಂಟ್ ಹೇಳ್ತಿದಾರಲ್ಲ ಸರ್, ದಿಸ್ ಸೀಮ್ಸ್ ಟು ಬಿ ವರ್ಕಬಲ್. ಎಕ್ಸಾಕ್ಟ್ಲಿ ವರ್ಕಬಲ್ ಅನ್ನೋ ಪದವನ್ನೇ ಬಳಕೆ ಮಾಡಿದ್ದಾರೆ ಟ್ರಂಪ್. ಇರಾನ್ ಹೇಳಿರುವ ಕೆಲವೊಂದು ಟರ್ಮ್ಸ್ ಏನಿದೆ, ಇದು ಆಗುತ್ತೆ ಪರವಾಗಿಲ್ಲ ಅನ್ನೋ ರೀತಿಯಲ್ಲೇ ಟ್ರಂಪೇ ಹೇಳ್ಬಿಟ್ಟಿದ್ದಾರೆ. ಬಹುಶಃ ವಿ ಲಾಸ್ ದ ಕನೆಕ್ಷನ್. ಅದೊಂದು ಸಂಪರ್ಕ ಸರಿಯಾಗ್ಲಿ. ನಾನು ಅದೇ ಪ್ರಶ್ನೆ ಚಂಬಿಸನ್ ನಿಮಗೆ ಪಾಸ್ ಆನ್ ಮಾಡ್ತೀನಿ. ನಮ್ಮ ಉಮರ್ ಶರೀಫ್ ಸರ್ ಪಾಯಿಂಟ್ ಔಟ್ ಮಾಡ್ತಾ ಇದ್ದ ಹಾಗೆ, ನಮಗೆ ಸ್ಟ್ರೇಟ್ ಆಫ್ ಹಾರ್ಮೋಸ್ ಕಂಟ್ರೋಲ್ ಕಂಪ್ಲೀಟ್ ನಮ್ಮ ಕೈಯಲ್ಲೇ ಇರಬೇಕು ಅಂತ ಹೇಳಿ ಇರಾನ್ ಕಂಡೀಷನ್ ಹಾಕಿದಾಗ ಟ್ರಂಪ್ ಇದಕ್ಕೆ ವರ್ಕಬಲ್ ಅನ್ನೋ ರೀತಿಯಲ್ಲಿ ಹೆಂಗೆ ಹೇಳ್ಬಿಡ್ತಾರೆ? ಟ್ರಂಪ್ದ ಒಂದು ತಪ್ಪು ಕಲ್ಪನೆ ಅಥವಾ ಒಂದು ಹುಚ್ಚು ಸಾಹಸ ಏನಂದ್ರೆ, ಒಂಥರ ಹಠಮಾರಿ. ಏನು ಹಠಮಾರಿ? ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು
ಅಲ್ಲಿ ತಯಾರಾಗ್ಲಿಕ್ಕೆ ಬಿಡೋದಿಲ್ಲ ಅಂತ. ಅದು ವಿಫಲವಾಯಿತು, ಯಾಕಂದ್ರೆ ಎವಿಡೆನ್ಸ್ ಇರಲಿಲ್ಲ. ಬರೀ 450 kg ಯುರೇನಿಯಂ ಇದೆ, ಬಹುಶಃ ಅದನ್ನ ಇವರು ವೆನಿಜುಲಾದಲ್ಲಿ ಅಧ್ಯಕ್ಷನ ತಗೊಂಡೋಗಿ ಮಾಡಿ ಈ ಥರ ಚಿಲ್ಲರೆ ಕೆಲಸನೂ ಮಾಡ್ತಕ್ಕಂಥದ್ದು ಅಮೆರಿಕ ಸಾಧ್ಯತೆ ಇದೆ. ಯಾಕಂದರೆ ಅಮೆರಿಕ ಎಲ್ಲ ರೀತಿಯ ಮೊರಾಲಿಟಿ ಇರಲಿ, ಯುದ್ಧದ ಧರ್ಮವನ್ನು ಕಾಪಾಡಲಿಲ್ಲ. ಮಕ್ಕಳ ಮೇಲೆ ಅಟ್ಯಾಕ್ ಆದಾಗ ಯಾರು ಎಲ್ಲಿತ್ತು ನೀತಿ? ಅದರಿಂದ ನೀವು ಹೇಳಿದ ಒಂದು ರೀತಿಯಲ್ಲಿ ಹೇಳಿದ್ರೆ ಟ್ರಂಪ್ಗೆ ಯಾವ ಒತ್ತಡ ಇತ್ತು ಅಂತಂದರೆ ಅಮೆರಿಕಾದಲ್ಲಿ ಆಂತರಿಕವಾದ ಜನಗಳ ಅಭಿಪ್ರಾಯ, ಜೊತೆಗೆ ನವೆಂಬರ್ ಎಲೆಕ್ಷನ್ನು, ಮತ್ತು ನಮ್ಮ ಚಿತಾಲೆ ಅವರು ಹೇಳಿದಾಗೆ ಟ್ರಂಪ್ಗೆ ಗೊತ್ತಿತ್ತು ಇದೇನಾದರೂ ನಾವು ಈ ರೀತಿ ಕಂಡೀಷನ್ ಹಾಕಿದರೆ ಇರಾನ್ ಒಪ್ಪೋದಿಲ್ಲ ಅಂತ. ಇರಾನ್ ಏನು ಹೇಳ್ತಾರೆ, ನಮ್ಮ ಜಲ, ನಮ್ಮ ನೆಲ, ನಮ್ಮ ಸಾವರ್ನಿಟಿ, ಇಲ್ಲಿ ನೀನು 6000 ಮೈಲಿಗಳ ದೂರದಿಂದ ಇಲ್ಲಿ ಬಂದು ಈ ರೀತಿಯ ಒಂದು ಡೈರೆಕ್ಷನ್ ಕೊಡ್ತಕ್ಕಂಥದ್ದು ಯುದ್ಧ ಮಾಡೋದು ನಾವು ಒಪ್ಪೋದಿಲ್ಲ ಅಂತ. ಅಲ್ಲಿ ಮುಗಿತಲ್ಲ. ಅಂದರೆ ಏನಾಯಿತು, ನ್ಯಾಚುರಲಿ ಇಂಟರ್ನ್ಯಾಷನಲ್ ಲಾ ಪ್ರಕಾರ ಕೋಸ್ಟಲ್ ಇದರಲ್ಲಿ, ಸಮುದ್ರದ ಇದರಲ್ಲಿ ನಾಟಿಕಲ್ ಮೈಲ್ಸ್ 12 ಮೈಲ್ ಅವ್ರಿಗೆ ಅವಕಾಶ ಇದೆ. ಒಮನ್ಗೂ ಇದೆ ಮತ್ತು ಇರಾನ್ಗೂ ಇದೆ. ಸೊ ಇವರಿಬ್ಬರ ಒಪ್ಪಿಗೆ ಇಲ್ಲದೆ ಯಾರೂ ಅದನ್ನು ಹಂಚಲಿಕ್ಕೆ ಇವರು ಅದರಲ್ಲಿ ಅವ್ರಿಗೆ ಬರತಕ್ಕಂಥ ಆದಾಯನೂ ಇದೆ. ಒಂದು ಶಿಪ್ ಪಾಸ್ ಆದರೆ ಎಷ್ಟೋ $1 million ಅದಕ್ಕೆ ತೆರಿಗೆ ಕೊಡಬೇಕಾಗತ್ತೆ. ಯಾಕೆಂದರೆ ದೇ ಹ್ಯಾವ್ ಮೇಂಟೈನ್ಡ್ ಇಟ್, ಅದಕ್ಕೊಂದು ಪ್ರೊಟೆಕ್ಷನ್ ಕೊಡ್ತಾರೆ. ಸೊ ಈ ಒಂದು ಪ್ರಾಕ್ಟಿಕಲ್ ಅಡ್ವಾಂಟೇಜಸ್ ಇರೋದ್ರಿಂದ ಬಹುಶಃ ಅಮೆರಿಕಾದ ಅಧ್ಯಕ್ಷ ಸುಮ್ಮನೆ ಒಂದು ಬಾರ್ಗೇನಿಂಗ್ ಪಾಯಿಂಟ್ನಲ್ಲಿ ನಾನು ಅಮೆರಿಕಾದ ಶಕ್ತಿಶಾಲಿ, ನಾನು ಹೇಳಿದ ಮಾತು ಇವರು, ಯಾಕೆಂದರೆ ಬಾಂಬ್, ನಾನು ನ್ಯೂಕ್ಲಿಯರ್ ಬಾಂಬನ್ನು ಟ್ರಂಪ್ ಅಲ್ಲ ಮುಂದೆ ಯಾವ ಅಧ್ಯಕ್ಷನೂ ಉಪಯೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ಓನ್ಲಿ ಡಿಟರೆನ್ಸ್. ಅಂದ್ರೇನು, ನನ್ನ ಹತ್ರ ಈ ಶಕ್ತಿ ಇದೆ, ನೀನು. ಅದಕ್ಕೆ ಇರಾನ್ ಹೇಳೋದು, ನನ್ನ ಮತ್ತು ಇಸ್ರೇಲಿಗೆ ಇಬ್ಬರಿಗೂ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಳ್ಳಿಕ್ಕೆ ಅವಕಾಶ ಕೊಡಿ. ಆ ಪಾಯಿಂಟಿಗೆ ಒಪ್ತಾರೆ. ಹೊರ್ಮುಜ್ ವಿಷಯಕ್ಕೆ ನೀವು ಬರ್ಕೊಡ್ದು, ಪೀಸ್ಫುಲ್ ಪ್ಯಾಸೇಜ್ ಕೊಡ್ತೇವೆ ಅಂತ. ಕರೆಕ್ಟ್ ಅದು. ಈಗ ಇಸ್ರೇಲ್ನಲ್ಲಿ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳಿರುವಾಗ ಗಲ್ಫ್ನ ಎಲ್ಲ ರಾಷ್ಟ್ರಗಳು ಇಸ್ರೇಲಿನ ಒಂದು ಅಮೆರಿಕಾದ ಮೂಲಕ ಸಹಕಾರ ಕೊಡ್ತಾ ಇವೆ. ಅದರಿಂದ ಇಸ್ರೇಲಿಗೆ ಯಾರಿಂದ ತೊಂದರೆ ಇದೆ? ಲೆಬನಾನ್ನಿಂದ ಇರ್ಬೋದು, ಮತ್ತು ಹೌದಿಗಳಿಂದ ಇರ್ಬೋದು, ಹಮಾಸ್ನಿಂದ ಇರ್ಬೋದು. ಈಗಾಗಲೇ ಅರ್ಧ ಗಾಜಾ ಡಿವೈಡ್ ಆಗಿದೆ. ಈಗ ಲೆಬನಾನನ್ನು ಭೂಪ್ರದೇಶ ವಶ ಮಾಡ್ಕೊಳಕ್ಕೆ ಹೋಗ್ತಾರೆ. ಅಂದ್ರೆ ಏನಾಯ್ತು, ಈ ರೀತಿಯ ಇವರ ಕಬಳಿಕೆಯನ್ನ ಗುರುತಿಸಿ ಅಮೆರಿಕಾಗೆ ಅರ್ಥ ಆಗಿದೆ. ಇಡೀ ಜಗತ್ತು ನನಗೆ ಚೀಮಾರಿ ಹಾಕತ್ತೆ. ಅಮೆರಿಕಾದ ಅಧ್ಯಕ್ಷ ತನ್ನ, ಇವ್ರು ಹೇಳಿದ್ರಲ್ಲ ಅವ್ರ ಅಳಿಯ ಕುಶ್ನೋರ್ ಮತ್ತು ಇನ್ನೊಬ್ಬ ಪಾಕಿಸ್ತಾನದ ಏಜೆಂಟ್, ಇವರ ವ್ಯವಹಾರಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಯುದ್ಧ ಆಗ್ತಾ ಇದೆ. ಯಾಕೆಂದ್ರೆ ಯಾವುದೇ ಯುದ್ಧ ಆದರೂ ಸಹ ಅಮೆರಿಕಕ್ಕೆ ಲಾಭ ಇದೆ. ಯಾಕೆಂದ್ರೆ ಅಲ್ಲಿ ಯುದ್ಧದ ಮ್ಯಾನುಫ್ಯಾಕ್ಚರಿಂಗ್ ಇದೆಯಲ್ಲ, ಅದು ಬಿಸ್ನೆಸ್. ಸೊ ಈ ದೃಷ್ಟಿಯಿಂದ ಸ್ಮಿತಾ ನನ್ನ ಪ್ರಕಾರ ಬಹಳ ಓಪನ್ ಆಗು ಹೇಳಿದ್ದಾರೆ ಸರ್. ನಮ್ಮ ಚಿತ್ತಲೆ ಸರ್ ಕೂಡ ಹೇಳ್ತಾ ಇದ್ರು, ವಿಲ್ ಮೇಕ್ ಲಾಟ್ ಆಫ್ ಮನಿ, ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಿದೀವಿ ಅಂತ ಓಪನ್ ಆಗಿ ಹೇಳ್ತಿದ್ದಾರೆ. ತನ್ನ ಅಳಿಯ ಅಲ್ಲಿ ಇದ್ದಾನೆ ಅಂತ ಅಂದ್ರೆ ಅವನನ್ನು ಅಧಿಕೃತವಾಗಿ ಒಂದು ರಾಷ್ಟ್ರದ ಪ್ರತಿನಿಧಿಯಾಗಿ ಮಾಡ್ತಾರೆ. ಅಮೆರಿಕಾದಲ್ಲಿ ಯಾರು ನೇಮಿಸಿದ್ರು ಅಲ್ಲಿ ಏನು ಅಬ್ಜೆಕ್ಷನ್ ಇಲ್ಲ. ಅದರಿಂದ ಅದು ಒಂದು ರೀತಿಯಲ್ಲಿ ಬೇರೆ ರೀತಿಯ ಒಂದು ವ್ಯವಸ್ಥೆ. ಆದರೆ ಅದು ಒಂಥರ ಸ್ಪಾಯಿಲ್ ಸಿಸ್ಟಮ್ ಅಂತ. ನನಗೆ ಇಷ್ಟ ಬಂದವ್ರು ನಾನು ಮಾಡ್ತೀನಿ, ಬಿಕಾಸ್ ಅವರು ಶಾಸನಸಭೆ ಸದಸ್ಯರಲ್ಲ. ಇದು ಬಿಡಿ, ಇದು ಟೆಕ್ನಿಕಲ್ ಲೀಗಲ್ ಮ್ಯಾನ್. ದಿ ಒರಿಜಿನಲ್ ಪಾಯಿಂಟ್ ಈಸ್ ಸ್ಟೇಟ್ ಆಫ್ ಹೊರ್ಮುಜ್ಜನ್ನು ನಾನು ನಿಯಂತ್ರಿಸ್ತೇನೆ, ಇಸ್ರೇಲಿನ ಪರವಾಗಿ ಅದನ್ನು ನಾನು ಫೈಟ್ ಮಾಡ್ತೇನೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಎಷ್ಟೇ ದಿವಸ ಯುದ್ಧ ನಡೆದರೂ ಸಹ ಸಾಧ್ಯ ಇಲ್ಲ. ಆಮೇಲೆ ಇರಾನಿನ ಜನ ಯಾವ ರೀತಿ ತಯಾರಿದ್ದಾರೆ ಅಂದರೆ, ಅವ್ರು ಹೇಳಿದ್ರಲ್ಲ, ಚಿತಾಲೆ ಅವ್ರು ಹೇಳಿದಂಗೆ ಲಕ್ಷಾಂತರ ಜನರನ್ನ ನಿಲ್ಲಿಸಿ, ಇಟ್ಸ್ ಎ ಸ್ಟ್ರಾಟಜಿ. ಚಿತಾಲೆ ಅವರೇ ಅವರು